ಯಾರಾದರೂ ಮಹಾಪುರುಷರು ಅಥವಾ ಯಾರೇ ಭವಿಷ್ಯವಾಣಿ ನುಡಿದರೆ ಆ ಘಟನೆ ಸಂಭವಿಸುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯುವ ಕುತೂಹಲ ಜನರಿಗೆ ಇದ್ದೇ ಇರುತ್ತೆ. ಹಾಗೆಯೇ ಪ್ರಸಕ್ತ ವರ್ಷದ ಬಗ್ಗೆ ಕೂಡ ಕೋಡಿ ಮಠದ ಶ್ರೀಗಳು ಹಲವು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಅವು ಯಾವುವು? ಅವರು ಹೇಳಿದಂತೆ ಈ ಘಟನೆಗಳು ಸಂಭವಿಸಲಿವೆಯೇ? ಇದ್ರ ಬಗ್ಗೆ ಬರದಿ. ಮುತ್ತಿನ ಗಿಳಿಯು ಮಾತನಾಡಲಿದೆ. ಕರ್ನಾಟಕದಲ್ಲಿ ಉಗ್ರರಿಂದ ದಾಳಿಯಾಗುವ ಸಂಭವವಿದೆ. ಏಪ್ರಿಲ್ 16, 2012ರಲ್ಲಿ ಕೋಡಿ ಶ್ರೀಗಳು ಈ ಭವಿಷ್ಯ ನುಡಿದಿದ್ರು. ಭಕ್ತರೊಬ್ಬರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮುಂದೆ ಮುತ್ತಿನ ಗಿಳಿ ಮಾತಾಡುತ್ತೆ ಎಂದಿದ್ರು. ಇದರರ್ಥ ಮೀಸಲಾತಿ ಅನ್ವಯ ಮಹಿಳೆಯರು ಮತ್ತು ಹಿಂದುಳಿದವರಿಗೆ ಮಾತನಾಡುವ ಹಕ್ಕು, ನಾಯಕತ್ವದ ಲಕ್ಷಣ ಬರಬಹುದು ಎಂದಿದ್ರು. ಅಂತೆಯೇ ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿಯನ್ನ ಜಾರಿಗೊಳಿಸಿದೆ. ಆದರೆ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಕರ್ನಾಟಕದಲ್ಲಿ ಉಗ್ರರಿಂದ ಯಾವುದೇ ದಾಳಿಗಳು ನಡೆದಿಲ್ಲ. ಪ್ರಸಕ್ತ ವರ್ಷದ ಬಗ್ಗೆ ಶ್ರೀಗಳು ಏನ್ ಹೇಳಿದ್ದಾರೆ? ರಾಜ್ಯ ರಾಜಕೀಯದ ಬಗ್ಗೆ ಏನಂದ್ರು? ಪ್ರಾಕೃತಿಕ ವಿಕೋಪ ಹೆಚ್ಚಳಕ್ಕೆ ಮನುಷ್ಯ ದೈವಿ ಶಕ್ತಿ, ಭಕ್ತಿ ಮರೆತು ಸಾಗುತ್ತಿರೋದು ಕಾರಣ. ಪೂಜೆ, ಪುನಸ್ಕಾರ, ದೇವರ ಧ್ಯಾನ ಎಲ್ಲವೂ ಆಡಂಬರ, ಯಾಂತ್ರಿಕವಾಗಿದೆ. ಗುರಿಯ ಸ್ಪಷ್ಟತೆ ನಾಡನಾಳುವವರಿಗೂ ಇಲ್ಲ, ನಾಡವರಿಗೂ ಇಲ್ಲ. ಪ್ರತಿನಿತ್ಯ 2 ನಿಮಿಷವಾದ್ರೂ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು ಅಂತ ನುಡಿದಿದ್ರು. ಈ ಸಂವತ್ಸರದಲ್ಲಿ ಬೆಂಕಿ ಪ್ರಭಾವ ಇದ್ರೂ ಹೋದ ವರ್ಷದಷ್ಟು ಅವಗತ ಆಗಲ್ಲ. ಈ ಸಲ ಏನಾಗ್ತಿದ್ರೆ ಗಾಳಿಯಿಂದ ಪ್ರಭಾವ ಜಾಸ್ತಿ ಇದೆ. ವಿಪರೀತವಾದ ಗಾಳಿ ಬೀಸೋದ್ರಿಂದ ಹೋಸಲಿ ಎಷ್ಟು ಬೆಂಕಿ ಆಘಾತವನ್ನು ಕೊಡ್ತು, ಅಷ್ಟೇ ಆಘಾತವನ್ನು ವಾಯುವಿನಿಂದ ಈ ಸಲ ಈ ಭೂಮಿಯಲ್ಲಿ ಆಗೋ ಲಕ್ಷಣ ಭಾಳ ಇದ್ದಾವೆ. ಮಳೆ ಬೆಳೆ ಚೆನ್ನಾಗಿದೆ. ಈ ವರ್ಷ ಸಂವತ್ಸರದ ಫಲ ಹೇಳಬೇಕು ಅಂತಂದರೆ ಭಯೋತ್ಪಾದಕರ ಹಾವಳಿ ಹೆಚ್ಚಾಗೋ ಲಕ್ಷಣ ಇದೆ. ಯುಗಾದಿ ವೇಳೆಗೆ ಮಹತ್ತರ ಬದಲಾವಣೆಗಳು. ರಾಜ್ಯದಲ್ಲಿ ಅಕಾಲಿಕ ಮಳೆ ಸುರಿಯೋ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಯುಗಾದಿ ವೇಳೆಗೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಲಿವೆ ಅನ್ನೋದನ್ನ ಶ್ರೀಗಳು ಹೇಳಿದ್ದು, ವಕೀಲರು ಮತ್ತು ವೈದ್ಯರಿಗೆ ಒಳ್ಳೆ ಸೇವೆ ಮಾಡೋ ಅವಕಾಶವಿದೆ ಎಂದಿದ್ದಾರೆ. ರಾಜಕೀಯ ಬಗ್ಗೆ ಅಂತ ಆಸಕ್ತಿ ಏನಿಲ್ಲ, ಅಜಾಗರೂಕತೆ ಇದೆ. ಈ ವರ್ಷ ವಕೀಲರಿಗೆ ಮತ್ತು ವೈದ್ಯರಿಗೆ ಒಳ್ಳೆ ಸೇವೆ ಮಾಡೋ ಅವಕಾಶ ಇದೆ. ಮಳೆ ಬರ್ತದೆ, ಅಕಾಲ ಮಳೆ ಆಗ್ತದೆ, ಬೆಂಕಿ ಹಾವಳಿ ಜಾಸ್ತಿ ಆಗ್ತದೆ, ಆಮೇಲೆ ಅಪಮೃತ್ಯುಗಳು, ಆಕ್ಸಿಡೆಂಟ್ಗಳು ಹೆಚ್ಚಾಗ್ತದೆ. ರಾಜಕೀಯ ಆಮೇಲೆ ಹೇಳ್ತೀನಿ, ಈಗ ಹೇಳಲ್ಲ. ಆಹಾರ ಧಾನ್ಯಗಳ ಸಂಗ್ರಹದಿಂದ ದೇಶಕ್ಕೆ ಅನುಕೂಲವಾಗಲಿದೆ. ಮುಂಬರುವ ದಿನಗಳಲ್ಲಿ ವಾಹನಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಲಿವೆ ಅಂತ ಹೇಳಿದ್ದಾರೆ. ಈಗಾಗಲೇ ಅಕ್ಕಿಯ ಬೆಲೆ ಗಗನಕ್ಕೇರಿದೆ. ಸಾಮಾನ್ಯ ಜನರು ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ಮುಂದೆ ಏನು ಕಾದಿದೆಯೋ ಏನೋ. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಮಾತ್ರ ಭವಿಷ್ಯವಾಣಿಯನ್ನ ನುಡಿಯುವ ಮೂಲಕ ರಾಜ್ಯದ ಜನರ ಗಮನ ಸೆಳೆದಿದ್ದಾರೆ. ಕೆಲ ಬಾರಿ ರಾಜಕೀಯ ಭವಿಷ್ಯ ಹೇಳಿ ಈ ಶ್ರೀಗಳು ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಉಂಟು. ಪೊಲೀಸ್ ಭದ್ರತೆ ಕೂಡ ಒದಗಿಸಲಾಗಿತ್ತು. ಇದೀಗ ರಾಜಕಾರಣದ ಬಗ್ಗೆ ತಾನು ಜಾಸ್ತಿ ಭವಿಷ್ಯ ಹೇಳೋದಿಲ್ಲ, ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಿ. ಅದೇ ರಾಜಕೀಯ ಹೇಳಲ್ಲ, ನಾನು ಹೇಳ್ತೀನಿ ಅಲ್ಲ, ಈಗ ಡಿಸಾಲ್ವ್ ಆಗಲಿ ಹೇಳ್ತೀನಿ. ಏನು ದೊಡ್ಡ ಅದೇ ರಾಜಕೀಯ ಹೇಳಲ್ಲ, ನಾನು ಹೇಳ್ತೀನಿ ಅಲ್ಲ, ಈಗ ಡಿಸಾಲ್ವ್ ಆಗಲಿ ಹೇಳ್ತೀನಿ. ಏನು ದೊಡ್ಡ ಒಟ್ಟಾರೆ ಕೋಡಿ ಮಠದ ಶ್ರೀಗಳು ನುಡಿದಿರೋ ಭವಿಷ್ಯವಾಣಿಗಳಲ್ಲಿ ಬಹುತೇಕ ವಾಣಿಗಳು ನಿಜವಾಗಿದೆ. ಭವಿಷ್ಯದಲ್ಲಿ ಯಾವ ಘಟನೆಗಳು ಸಂಭವಿಸುತ್ತವೋ ಏನೋ, ಯಾವ ಅನಾಹುತ ಕಾದಿದೆಯೋ. ರಾಜಕೀಯದಲ್ಲೂ ಬದಲಾವಣೆಗಳು ಆಗೋದು ಬಹುತೇಕ ಖಚಿತ. ಮಹಿಳೆಯೊಬ್ಬರು ದೇಶದ ರಾಷ್ಟ್ರಪತಿಗಳಾಗ್ತಾರೆ ಅಂತ ಹೇಳಿದ್ದು ಕೂಡ ಕೋಡಿ ಮಠದ ಶ್ರೀಗಳೇ. ಅಡ್ವಾಣಿ ಪ್ರಧಾನಿ ಆಗಲ್ಲ ಅಂತ ಹೇಳಿದವರು ಕೂಡ ಇವರೇ. ಆದರೆ ಅವರು ಈ ವರ್ಷ ಹೇಳಿರುವ ಭವಿಷ್ಯವಾಣಿಗಳಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಆಗಲಿವೆ, ಎಷ್ಟರ ಮಟ್ಟಿಗೆ ಸುಳ್ಳಾಗಲಿವೆ, ಇದು ಕೇವಲ ಭವಿಷ್ಯಕ್ಕೆ ಮಾತ್ರ ಗೊತ್ತು. ಇದುವೇ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.